You're a superhero. ಸೊ ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಪ್ರಾಜೆಕ್ಟ್ ಎಲ್ಲನೂ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ, ಮತ್ತು ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಪ್ರಿವ್ಯೂ ವಿಡಿಯೋ ಯಾವ ರೀತಿ ಇದೆ ಅಂತ ನೋಡೋಣ. कर्म कर रहा हूं, सच कहे मैं खुद. ಸೊ ನೀವು ಮೊದಲಿಗೆ ವಿಡಿಯೋ ನೋಡಿದ್ರಲ್ಲ ಪ್ರಿವ್ಯೂವಲ್ಲಿ, ಆ ಥರ ವಿಡಿಯೋ ಇವಾಗ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಆ ಥರ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಮತ್ತು ಇದಕ್ಕೆ ಯಾವುದೇ ಥರ ಪ್ರಿಸೆಟ್ ಇರಲ್ಲ, ಮತ್ತು ಯಾವುದೇ ಥರ ನಿಮಗೆ ಲಿಂಕ್ ಇರಲ್ಲ. ನೀವು ಮೊದಲಿಗೆ ಏನು ಮಾಡ್ಕೊಳ್ಳಿ ಅಂದರೆ, ಫಸ್ಟಿಗೆ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಆ್ಯಪ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮೇಲೆ ಸರ್ಚ್ ಬಾರ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಏನಂತ ಸರ್ಚ್ ಮಾಡಿ ಅಂದರೆ, ಇಲ್ಲಿ ಎಡಿಟ್ಸ್ ಅಂತ ಸರ್ಚ್ ಮಾಡಿ. ಎಡಿಟ್ಸ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಈ ಥರ ಒಂದು ಆ್ಯಪ್ ಬರುತ್ತೆ. ಅದು ಇನ್ಸ್ಟಾಗ್ರಾಮ್ ಆ್ಯಪ್. ಯಾವುದಂದ್ರೆ ಇನ್ಸ್ಟಾಗ್ರಾಮ್ ಎಡಿಟರ್ ಆ್ಯಪ್ ಬರುತ್ತೆ. ಇಲ್ಲಿದೆ ನೋಡಿ, ಎಡಿಟ್ ವಿಡಿಯೋ ಎಡಿಟರ್ ಅಂತ. ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಾಗ ನೀವು ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ, ಫಸ್ಟಿಗೆ ನಿಮ್ಮ ಜಿಮೇಲ್ ಐ ಡಿ ಇರುತ್ತೆ ಅಲ್ಲ, ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿನ ಹಾಕಿ ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಲಾಗಿನ್ ಆದ ನಂತರನೇ ನಿಮಗೆ ಟ್ಯಾಂಪ್ಲೇಟ್ಸ್ ಎಲ್ಲನೂ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೋಸ್ಕರ ನೀವು ಏನು ಮಾಡ್ಕೊಳ್ಳಿ ಅಂದರೆ, ಇನ್ಸ್ಟಾಗ್ರಾಮ್ ಐ ಡಿ ಹಾಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ ನಂತರ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ವಿಡಿಯೋ ಆಪ್ಷನು. ಈ ವಿಡಿಯೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಇಲ್ಲಿ ಸುಮಾರು ಟ್ಯಾಂಪ್ಲೇಟ್ಸ್ ಬರ್ತವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಇಲ್ಲಿ ನಿಮಗೆ ಸುಮಾರು ಟ್ಯಾಂಪ್ಲೇಟ್ಸ್ ಬರ್ತವೆ. ನೀವು ಏನು ಮಾಡ್ಕೊಳ್ಳಿ ಅಂದರೆ, ಇಲ್ಲಿ ಸರ್ಚ್ ಬಾರ್ ಇದೆ ನೋಡಿ, ಮೇಲ್ಗಡೆ ಸರ್ಚ್ ಬಾರ್ ಇದೆ. ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಮಾಡಿ. ಏನಂತ ಸರ್ಚ್ ಮಾಡಿ ಅಂದರೆ, ಇಲ್ಲಿ ಸರ್ಚ್ ಬಾರ್ ಇದೆ ನೋಡಿ, ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮಾಡಿ. ಏಕ್ ಬಾರ್ ಅಂತ ನೋಡಿ, ಇಲ್ಲಿ ನೋಡಿ ಏಕ್ ತರಪ್ ಅಂತ ಇದೆ ನೋಡಿ. ಈ ಕೆ ಅಥವಾ ಸರ್ಚ್ ಮಾಡಿದ ತಕ್ಷಣ ಏಕ್ ತರಪ್ ಬರಮ್ ಅಂತ ಬರೋದಿದೆ ನೋಡಿ. ಈ ಥರ ಇಲ್ಲಿ ನಿಮಗೆ ಟೆಕ್ಸ್ಟ್ ಮೇಲೆ ಬರುತ್ತೆ. ಈ ಬಂದಾಗ ನೀವು ಏನು ಮಾಡ್ಕೊಳ್ಳಿ ಅಂದರೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾಗ ಇಲ್ಲಿ ನೀವು ಒಂದು ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ನೆಟ್ವರ್ಕ್ ಸ್ಲೋ ಇದೆ. ಇಲ್ಲಿ ಬಂದಾಗ ನೋಡ್ತಾ ಇರ್ಬೋದು, ಇಲ್ಲಿ ಸುಮಾರು ಆಪ್ಷನ್ ಬಂದಿದ್ದಾವೆ ನೋಡಿರ್ಬೋದು. ನಾನು ಯಾವ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ ನೋಡಿ, ಅದೇ ವಿಡಿಯೋದ್ದು ಸುಮಾರು ಆಪ್ಷನ್ ಬಂದಿದ್ದಾವೆ. ನೀವು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ನೆಕ್ಸ್ಟ್ ವಿಡಿಯೋ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಯೂಸ್ ಟ್ಯಾಂಪ್ಲೇಟ್ ಅಂತ ಇದೆ. ಈ ಯೂಸ್ ಟ್ಯಾಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿದ ನಂತರ ಇಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಈ ಥರ ಲೋಡಿಂಗ್ ತೊಗೊಂಡಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇಲ್ಲಿ ಓಪನ್ ಆಗುತ್ತೆ. ಓಕೆ ನೋಡಿ, ಇಲ್ಲಿ ಎಲ್ಲ ಈ ಥರ ಟೆಕ್ಸ್ಟ್ ಎಲ್ಲನೂ ಆಲ್ರೆಡಿ ಇರ್ತವೆ. ಅವರು ಯಾವ ಟ್ಯಾಂಪ್ಲೇಟ್ ಯೂಸ್ ಮಾಡಿರ್ತಾರೆ ಅವ್ರ ನೇಮ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಡಿಲೀಟ್ ಆಗಿಬಿಡುತ್ತೆ. ಓಕೆ, ನೋಡ್ತಾ ಇರ್ಬೋದು, ಈ ಥರ ಇದೆ. ಇವಾಗ ನೀವು ಫೋಟೋ ಒಂದೇ ಕ್ಲಿಕ್ಕಲ್ಲಿ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಕೆಳಗಡೆ ಇಲ್ಲಿ ಆ್ಯಡ್ ಕ್ಲಿಪ್ ಅಂತ ಇದೆ. ಆ್ಯಡ್ ಕ್ಲಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು, ಗ್ಯಾಲರಿ ತೋರಿಸ್ತಾ ಇದೆ. ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಯಾವ ಫೋಟೋ ಬೇಕು ನೋಡಿ, ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ ಫೋಟೋನ ನೀವು ಎಷ್ಟು ಸಲ ಅಂದರೆ 13 ಸಲ ಆ್ಯಡ್ ಮಾಡ್ಕೋಬೇಕು. ಅದ್ರ ಮೇಲೆ ಈ ಥರ ನೀವು ಪ್ರೆಸ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ನಾನು ಯಾವ ರೀತಿ ಮಾಡಿ ನೋಡಿ, ಈ ಥರ ಪ್ರೆಸ್ ಮಾಡ್ಕೊತಾ ಹೋದಾಗ ಅದಾದ ನಂತರ ಈ ಥರ ಎಲ್ಲನೂ ಫೋಟೋನು ಆ್ಯಡ್ ಆಗ್ತವೆ. ಇಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದರೆ, ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಫೋಟೋಸ್ ಎಲ್ಲನೂ ಆ್ಯಡ್ ಆಗಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡ್ರಿ. ಇನ್ನೂ ಯಾರು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಯಾಕಂದರೆ ಲೋಡಿಂಗ್ ತೊಗೊಳ್ತಾ ಇದೆ. ಎಲ್ಲ ಫೋಟೋಸ್ ಎಲ್ಲನೂ ಆ್ಯಡ್ ಆಗಬೇಕು. ಓಕೆ, ಆ್ಯಡ್ ಆದ ನಂತರ ಈ ಥರ ಬರ್ತವೆ. ನಾನು ಆಲ್ರೆಡಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿರೋ ಫೋಟೋ ಹಾಕಿದ್ದೀನಿ. ಓಕೆ, ಈ ಥರ ಬರ್ತವೆ. ನಿಮಗೆ ಏನಾದರೂ ಟೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತು ಅಂದರೆ, ಇಲ್ಲಿ ನಿಮಗೆ ಯಾವ ಟೆಕ್ಸ್ಟ್ ಪೇಸ್ ಮೇಲೆ ಬರ್ತಾಯಿದೆ ಅಥವಾ ಎತ್ತರ ಮೇಲೆ ಬರ್ತಾಯಿದೆ ನೋಡ್ಬೋದು. ಇಲ್ಲಿ ಪೇಸ್ ಮೇಲೆ ಬಂದಿದೆ. ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ನೀವು ಜಸ್ಟ್ ಈ ಟೆಕ್ಸ್ಟ್ ಮೇಲೆ ಏನೇನು ಈ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ಮೇಲೆ ತೊಗೊಂಬಂದು ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆ, ಇವಾಗ ನೋಡ್ತಾ ಇರ್ಬೋದು, ಫಸ್ಟಿಗೆ ಒಂದು ಫೋಟೋ ವೈಟ್ ಬರುತ್ತೆ, ಆ ನಂತರ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಆ ಥರ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದರೆ, ಇಲ್ಲಿ ನೀವು ಎರಡನೇ ಫೋಟೋ ಇದೆ ನೋಡಿ, ಲಿರಿಕ್ಸನ್ನು ಕೇಳ್ಕೊಳ್ಳಿ. ಲಿರಿಕ್ಸ್ ಕೇಳ್ಕೊಂಡಾದ ನಂತರ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ನೀವು ಏನು ಮಾಡ್ಕೊಳ್ಳಿ ಅಂದರೆ, ಇಲ್ಲಿ ಫಿಲ್ಟರ್ ಆಪ್ಷನ್ ಇದೆ. ಈ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಮೇಲೆ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ.
ಮೇಲೆ ಸ್ಕ್ರೋಲ್ ಮಾಡ್ಕೋತಾ ಬಂದಾಗ ಇಲ್ಲಿ ನಿಮಗೆ ಯಾವ ಫಿಲ್ಟರ್ ಬೇಕು ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಟರ್ ಯಾವ ಸುಮಾರು ಅದಾವೆ. ಇದರಲ್ಲಿ ನೀವು ಯಾವ್ದು ಬೇಕಾದರೂ ಒಂದು ಫಿಲ್ಟರ್ನ ಯೂಸ್ ಮಾಡ್ಕೊಬೋದು. ಈ ಥರ ಎಲ್ಲ ಇರ್ತವೆ. ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ನೋಡಿ ಆ ಫಿಲ್ಟರ್ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡ ನಂತರ ಮತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಹಿಂದಿಯಲ್ಲಿ ಏನಿದೆ ನೋಡಿ ಟೆಕ್ಸ್ಟು, ಆ ಟೆಕ್ಸ್ಟ್ ಬಂದಲ್ಲಿ ಅಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದರೆ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೀವು ಏನು ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ನೀವು ಬ್ಲ್ಯಾಕ್ ಏನಿದೆ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟು ಅದನ್ನು ಹಾಕ್ಕೊಳ್ಳಿ. ಓಕೆ, ಈ ಥರ ನೀವು ಎಲ್ಲ ಟೆಕ್ಸ್ಟಿಗೂ ಯಾವ ಥರ ನೋಡಿ ಎಲ್ಲೆಲ್ಲಿ ಇದೆ ನೋಡಿ ಸಾಂಗ್ ಕೇಳ್ಕೊಳ್ಳಿ ಕರೆಕ್ಟಾಗಿ ಬೀಟಿಗೆ ತಕ್ಕಾಗೆ. ಅಲ್ಲಿ ನೀವು ಬಂದು ಏನು ಮಾಡ್ಕೊಳ್ಳಿ ಅಂದರೆ ಈ ಥರ ನೀವು ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟನ್ನ ಈ ಥರ ಹಾಕ್ಕೊಳ್ಳಿ. ಓಕೆ, ಈ ಥರ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಸ್ಟಾರ್ಟಿಂಗಿಂದ ವಿಡಿಯೋದು ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.